Hello, hi everyone. So the today continues the class arithmetic progression. ಸಮಾಂತರ ಶ್ರೇಣಿನ ಮುಂದುವರಿಸ್ತಾ ಇದ್ದೀನಿ. ನೆಕ್ಸ್ಟು ಲಾಸ್ಟ್ ವಿಡಿಯೋದಲ್ಲಿ ಎಯನ್ನು ಮಿಸ್ ಮಾಡಿದ್ದೆ, ಈಗ ಡಿ ಮಿಸ್ ಮಾಡ್ತಿದ್ದೀನಿ. ಎ ವ್ಯಾಲ್ಯೂ 2 ಇದೆ, ಡಿ ವ್ಯಾಲ್ಯೂ ಗೊತ್ತಿಲ್ಲ, ನಾಟ್ ಗಿವನ್. ಓಕೆ, ಎನ್ ವ್ಯಾಲ್ಯೂ 15 ಇದೆ ನೋಡಿ. ಎಯನ್ನು 86 ಅಂತ ತಗೊಳ್ಳೋಣ. ಅರ್ಥ ಆಯ್ತಾ? ಓಕೆನಾ? ಓಕೆ, ಈಗ ಫಾರ್ಮುಲಾ ಬಳಕೆ ಮಾಡಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬಳಕೆ ಮಾಡಿ. ಸೊ ಈಗ ಇದನ್ನು ಎ ಎನ್ ಜಾಗದಲ್ಲಿ ಪ್ಲೇಸ್ ಆಫ್ ಎ ಎನ್ 86 ಬರೀರಿ, ಎ ಪ್ಲೇಸಲ್ಲಿ 2 ಬರೀರಿ, ಪ್ಲಸ್ ಎನ್ ಪ್ಲೇಸಲ್ಲಿ 15 ಮೈನಸ್ 1 ಬ್ರಾಕೆಟನ್ನು ಕ್ಲೋಸ್ ಮಾಡಿಕೊಡಿ. ಡಿ ನಾಟ್ ಗಿವನ್, ಗೊತ್ತಿಲ್ಲ ಅಂತ ಹೇಳಿದೆ ನಾನು. ಓಕೆನಾ? ಅರ್ಥ ಆಯ್ತಾ? ಗೊತ್ತಿಲ್ಲ. ಈಗ ನಾವೇನು ಮಾಡಬೇಕು, 86 ಎಡಭಾಗ ಇದೆ, ಬಲಭಾಗ 2 ಪ್ಲಸ್ 15 ಮೈನಸ್ 1 ಇದೆ. 2ನ ಒಳಗಡೆ ತೊಗೊಂಬನ್ನಿ, -2 ಆಯಿತು, ಎಡಕ್ಕೆ ತೊಗೊಂಬನ್ನಿ, ಈಸ್ ಈಕ್ವಲ್ ಟು ಮುಂದಕ್ಕೆ ಬರುತ್ತೆ ನೋಡಿ, ಇಲ್ಲಿಗೆ ಬಂತು. 15 ಮೈನಸ್ 1 ಮಾಡಿ 14 ಡಿ ಆಗುತ್ತೆ. ಕ್ಲಿಯರಾ? 14 ಡಿ ಆಗುತ್ತೆ. 86ಅಲ್ಲಿ 2ನ ಲೆಸ್ ಮಾಡಿ 84 ಆಯಿತು, ಈಸ್ ಈಕ್ವಲ್ ಟು 14 ಡಿ ಆಗುತ್ತೆ. ಓಕೆನಾ? ಈ 14 ಡಿನ ಇಟ್ ಕಮ್ಸ್ ಟು ಡಿನಾಮಿನೇಟರ್, ಇದು ಕೋಎಫಿಷಿಯೆಂಟ್ ಆಗುತ್ತೆ. 14 ಡಿಗೆ 14 ಕೋಎಫಿಷಿಯೆಂಟು, 14ಗೆ ಡಿ ಕೋಎಫಿಷಿಯೆಂಟು. ನಮಗೆ ಡಿ ವ್ಯಾಲ್ಯೂ ಬೇಕು, ಹಾಗಾಗಿ 84/14 ಈಸ್ ಈಕ್ವಲ್ ಟು ಡಿ. ಅರ್ಥ ಆಯ್ತಾ? ಗೊತ್ತಾಯ್ತಾ? ಸೊ ಓಕೆ, 14ರಿಂದ ಡಿವೈಡ್ ಮಾಡ್ಕೊಳ್ಳಿ. 14 6 14 6 84, ಡಿ ಈಸ್ ಈಕ್ವಲ್ ಟು 6. ಇಲ್ಲಿ ಟೇಬಲ್ಲು ಚೆನ್ನಾಗಿ ಬರಬೇಕು, ಟೇಬಲ್ ಬಂದರೆ ಪ್ರಾಬ್ಲಮ್ ಗೊತ್ತಾಗುತ್ತೆ. ಟೇಬಲ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ನಾನು ಹೆಂಗೆ ಮಾಡಿದ್ದೀನಿ ಅಂದರೆ 10 ತೊಗೊಂಡಿದ್ದೀನಿ, ಹೌದಾ? 10ರಲ್ಲಿ 10 6 60, 4 6 24, 60 ಪ್ಲಸ್ 24 84. ಆ ರೀತಿ ಕೂಡ ನಾವು ಮಾಡ್ಕೋಬೋದು. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಅರ್ಥ ಆಗದೆ ಇದ್ದರೆ ಇನ್ನೊಮ್ಮೆ ಹೇಳ್ತಾ ಹೋದಾಗ ನಿಮಗೆ ಅದು ಐಡಿಯಾ ಗೊತ್ತಾಗುತ್ತೆ. ಓಕೆನಾ? ಕ್ಲಿಯರಾ? ಅರ್ಥ ಮಾಡ್ಕೊಂಡ್ರಾ? ಸೊ ನೆಕ್ಸ್ಟು ಇದು ಒಂದನೇದಾಯಿತು. ಈಗ ಎರಡನೇ ಕ್ವಶನ್ ನೋಡೋಣ. ಎರಡನೇ ಪ್ರಶ್ನೆಯಲ್ಲಿ ಎ 5 ಇದೆ, ನೆಕ್ಸ್ಟು ಡಿ ಗೊತ್ತಿಲ್ಲ, ಎನ್ 17, ಎ ಎನ್ನು 53 ಎಂದು ಭಾವಿಸೋಣ. ಸೊ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಜಾಗದಾಗ ಬರೀರಿ 53, ಎ 5, ಎನ್ 17, 1 ಮೈನಸ್ 1, ಡಿ ಗೊತ್ತಿಲ್ಲ, ಹೇಳಿದ್ನಲ್ಲ, ಡಿ ಕಂಡುಹಿಡಿತಾ ಇದ್ದೀವಿ ನಾವು. ಸೊ 53ರಲ್ಲಿ 5ಅನ್ನು ಕಳೀರಿ, ಈಕ್ವಲ್ಸ್ 17ರಲ್ಲಿ 1ಅನ್ನು ಕಳೀರಿ, 16 ಡಿ ಆಯಿತು. 53ರಲ್ಲಿ 5 ಕಳೆದ್ರೆ ಎಷ್ಟಾಗುತ್ತೆ? ಕಳೀರಿ, 48 ಆಗುತ್ತೆ, ಈಸ್ ಈಕ್ವಲ್ ಟು 16 ಡಿ. ಕ್ಲಿಯರಾ? 16 ಡಿನಾಮಿನೇಟರ್ ಬರಬೇಕು ಅಂತ ಹೇಳಿದೆ. 48/16 ಈಸ್ ಈಕ್ವಲ್ ಟು ಡಿ. 16 13 16 1 63. ಸೊ ಡಿ ಗೆಟ್ 3. ಅರ್ಥವಾಯ್ತಾ? ಅರ್ಥ ಆಗಿದೆ ಅಂದ್ಕೊತಿದ್ದೀನಿ. ಅರ್ಥ ಆಗ್ತಿದೆಯಾ? ಓಕೆನಾ? ನೆಕ್ಸ್ಟು, ಈ ಚಾಪ್ಟ್ರು 5 ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಒಟ್ಟಿಗೆ. ಸೊ 2 ಮಾರ್ಕ್ಸಿಗೆ ಇರ್ಬೋದು ಕ್ವಶನ್ನು, 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಇರ್ಬೋದು. ಈ ಬೇಸನ್ನು ಚೆನ್ನಾಗೆಲ್ಲ ಅರ್ಥ ಮಾಡ್ಕೊಳ್ಳಿ ದಯಮಾಡಿ, ಆಗ ಎಲ್ಲರಿಗೂ ಅರ್ಥ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ನು, ಎ 9, ಡಿ ಗೊತ್ತಿಲ್ಲ, ಎನ್ 14, ಎ ಎನ್ 61 ಆಯಿತು. ಕ್ಲಿಯರಾ?
ಈಗ ನಾವೇನು ಮಾಡಬೇಕು, ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಹಾಕೊಳ್ಳಿ. ಇದನ್ನು ಎ ಎನ್ ಪ್ಲಸ್ಗೆ 61, ಎ ಪ್ಲಸ್ಗೆ 9 ಪ್ಲಸ್ 14 ಮೈನಸ್ 1 ಡಿ ಪ್ಲೇಸ್ ಗೊತ್ತಿಲ್ಲ ನೋಡ್ಕೊಳ್ಳಿ, ಹೀಗೆ ಹೇಳಿದ್ದೀನಿ. ಓಕೆನಾ. 61 ಮೈನಸ್ 9 ಈಕ್ವಲ್ಸ್ ಹಾಕಿ, ಇದು 9 ಎಡಗಡೆಯಿಂದ ಬಲಗಡೆ ತಗೊಂಬಂದೆ, 14ಗೆ 1 ಕಳೀರಿ 13 ಡಿ ಆಯಿತು. ಈ 9 ಈ ಕಡೆ ಬಂದ್ಮೇಲೆ ಚಿಹ್ನೆ ಹೊರಟೋಗುತ್ತೆ, ಆಗ 14ಗೆ 1 ಕಳೆದ್ರೆ ಬ್ರಾಕೆಟ್ ಹೋಗುತ್ತೆ, ಡಿ ಆಯಿತು. ಓಕೆ, 61ರಲ್ಲಿ 9 ಕಳೀರಿ, ಸರಿನಾ. ಕಳೆದ್ರೆ ಎಷ್ಟು ಬರುತ್ತೆ? 52 ಬರುತ್ತೆ. ಈಸ್ ಈಕ್ವಲ್ ಟು 13 ಡಿ ಆಗುತ್ತೆ. ಆಗ 52/13 ಈಸ್ ಈಕ್ವಲ್ ಟು ಡಿ. 13 1 13 4 50, 13 1 13 1 13 4 52. ಓಕೆನಾ. ಡಿ ಈಸ್ ಈಕ್ವಲ್ ಟು 4 ಆಯಿತು. ಡೌಟ್ಸ್ ಇದೆಯಾ? ಅರ್ಥ ಆಗ್ತಿದೆಯಾ? ಅರ್ಥ ಆಗಿದೆ ಅಂತ ಅಂದ್ಕೋತಿದ್ದೀನಿ. ಓಕೆನಾ. ನಿಮ್ಮ ಪ್ರಯತ್ನಕ್ಕೊಂದು ಲೆಕ್ಕನ ಕೊಡ್ತಿದ್ದೀನಿ ನೋಡಿ, ಅದನ್ನು ಪ್ರಯತ್ನ ಮಾಡಿ. ಈ ಪ್ರಯತ್ನದ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಯತ್ನದ ಲೆಕ್ಕನ ನಾನು ಬಿಡಿಸ್ಕೊಡ್ತೇನೆ. ಅರ್ಥ ಮಾಡ್ಕೊಂಡೇ ಇದ್ದರು ಅರ್ಥ ಮಾಡ್ಕೊಳ್ಳಿ, ಹೌದಾ. ಆದಷ್ಟು ವೀಕ್ಷಕರು, ವಿಡಿಯೋ ನೋಡ್ತಕ್ಕಂಥವ್ರು SSLC ಮಕ್ಕಳಿಗೆ ಇದನ್ನು ಶೋ ಮಾಡಿ, ಅವರಿಗೆ ವಿಡಿಯೋನ ತೋರಿಸಿ, ಅವರು ಕಲ್ತ್ಕೊಳ್ಳಿ. ಗಣಿತದಲ್ಲಿ ಸುಲಭ ಅನ್ನುವ ಭಾವನೆಯನ್ನು ತೆಗೆದುಕೊಳ್ಳಿ. ಓಕೆನಾ. ನೋಡಿ, ಎ 8, ಡಿ ಗೊತ್ತಿಲ್ಲ, ಎನ್ 15, ಎ ಎನ್ 78. ನೀವು ಪ್ರಯತ್ನ ಮಾಡಿ. ಇಲ್ಲಿ ನಮಗೆ ಡಿ 5 ಬರಬೇಕಾಗುತ್ತೆ ಉತ್ತರ. ಓಕೆನಾ. ಓಕೆ, ಥ್ಯಾಂಕ್ ಯು.